ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ನಾನಿವತ್ತು ಗಸಗಸೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಬ್ಗಳಲ್ಲಿ ವಿಶೇಷವಾಗಿ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ. ನಿದ್ರಾಹೀನತೆ ಇರೋರಂತೂ ಕುಡಿದ್ರೆ ತುಂಬಾ ಒಳ್ಳೇದು. ಈ ಗಸಗಸೆ ಪಾಯಸ ಬಾಡಿಗೆ ಕೂಲಿಂಗ್ ಎಫೆಕ್ಟ್ ನ ಕೊಡುತ್ತೆ. ಕೋಲ್ಡ್ ಆಗುತ್ತೆ ಅನ್ನೋರು ಡ್ರೈ ಜಿಂಜರ್ ಪೌಡರ್ ಸ್ವಲ್ಪ ಹಾಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಈ ರುಚಿಕರ ಪಾಯಸ ಹೇಗ್ ಮಾಡೋದಂತ ನೋಡೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಈ ಕಪ್ಪಲ್ಲೇ ನಾನು ಎಲ್ಲಾನು ಮೆಷರ್ ಮಾಡ್ಕೊಂಡಿರೋದು. ನೀವು ಕೂಡ ಇದೇ ರೀತಿ ಯಾವ್ದಾದ್ರು ಒಂದು ಕಪ್ ತಗೊಂಡು ಎಲ್ಲಾನು ಅದೇ ಕಪ್ಪಲ್ಲೇ ಮೆಷರ್ ಮಾಡಬೇಕಾಗತ್ತೆ. ಈ ಕಪ್ಪಲ್ಲ ಮೆಷರ್ಮೆಂಟ್ ಅಲ್ಲಿ ಹೇಳೋದಾದ್ರೆ ನಾನೀಗ 1/4 ಕಪ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಮಾಮೂಲಿ ನಾವು ಮನೆಯಲ್ಲಿ ಅನ್ನ ಮಾಡ್ತೀವಲ್ಲ ಆ ಅಕ್ಕಿನೇ. ಸ್ಪೂನ್ ಪ್ರಕಾರ ಹೇಳೋದಾದ್ರೆ ನಾನಿಲ್ಲಿ ಗಸಗಸೆ 4 ಸ್ಪೂನ್ ತಗೊಂಡಿದ್ದೀನಿ, ಅಕ್ಕಿ 1 ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಡ್ರೈ ಫ್ರೂಟ್ಸ್ ಬಂದಿಲ್ಲಿ 4 ಗೋಡಂಬಿ ಇದೆ, 5 ಬಾದಾಮಿ ಇದೆ, 4 ಪಿಸ್ತಾ ಇದೆ. ಬಾದಾಮಿ ಚಿಕ್ಕದ್ರಾಗಿರೋದ್ರಿಂದ ನಾನಿಲ್ಲಿ 5 ಬಾದಾಮಿನ ತಗೊಂಡಿದ್ದೀನಿ. ಈ ಬರೀ ಬಾದಾಮಿ ತಗೊಂಡ್ರು ಆಯ್ತು, ಪಿಸ್ತಾ ಗೋಡಂಬಿ ಎಲ್ಲ ಬೇಕೇ ಬೇಕು ಅಂತೇನಿಲ್ಲ. ಹಾಕಿದ್ರೆ ಇನ್ನು ರುಚಿ ಜಾಸ್ತಿ ಆಗುತ್ತೆ. ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಅದೇ ಕಪ್ ಮೆಜರಲ್ಲಿ 1/4 ಕಪ್ ಅಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಈ ಪ್ಲೇಟಲ್ಲಿ ಇರೋದಷ್ಟು ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡೋ ಮುಂಚೆ ನಾವು ಗಸಗಸೆ, ಅಕ್ಕಿ ಮತ್ತೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಏನೇನು ಹಾಕಿ ಪೇಸ್ಟ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ಬನ್ನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನೋಡೋಣ. ನೆಕ್ಸ್ಟ್ ಬೇಕಾಗಿರೋದು ಬೆಲ್ಲ. ನಾನಿಲ್ಲಿ ಇದೇ ಕಪ್ ಮೆಜರಲ್ಲಿ ಹೇಳೋದಾದ್ರೆ ನಾನಿಲ್ಲಿ 1/4 ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಸಾಕಷ್ಟು ಸ್ವೀಟ್ ಇತ್ತು, ಇಷ್ಟು ತಗೊಂಡ್ರೆ. ಇನ್ನೂ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಮತ್ತೆ ನಾನಿಲ್ಲಿ ಕೊಬ್ಬರಿನ ಸಣ್ಣದಾಗಿ ಎಳೆಯಾಗಿ ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು 1 ಸ್ಪೂನ್ ಅಷ್ಟು ಇದೆ. ಮತ್ತೆ ನಾನಿಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ತುಪ್ಪ ಬೇಕಾಗುತ್ತೆ. ಮತ್ತೆ 2 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಇಲ್ಲಿ ನಾನು ಒಂದು 7-8 ಗೋಡಂಬಿ ತೊಗೊಂಡಿದ್ದೀನಿ, 10-12 ದ್ರಾಕ್ಷಿ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದ ನಂತರ ನಾನಿಲ್ಲಿ ಫ್ಲೇಮು ಸಿಮ್ಮಲ್ಲೇ ಇಟ್ಕೊಂಡು 1 ಸ್ಪೂನ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಬಿಸಿ ಆಗಬೇಕು, ಒಂದು ಅರ್ಧ ನಿಮಿಷವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು. ಬಿಸಿ ಆದ ನಂತರ ನಾನಿಲ್ಲಿ ತೊಗೊಂಡಿದ್ದಂಥ ಗಸಗಸೆನೂ ಕೂಡ ಅದಕ್ಕೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಗಸಗಸೆ ಸ್ವಲ್ಪ ಬೇಗ ರೋಸ್ಟ್ ಆಗಿಬಿಡುತ್ತೆ ಅಕ್ಕಿಗಿಂತ, ಅದಕ್ಕೆ ಸ್ವಲ್ಪ ಅಕ್ಕಿನ ಮುಂಚೆನೆ ತೊಗೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಗಸಗಸೆನ ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಒಂದು ಒಳ್ಳೆ ಅರೋಮಾ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಇನ್ನೂ ಒಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಸೊ ದಟ್ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಡ್ಬೋದು. ರೋಸ್ಟ್ ಮಾಡಿದ ಅಕ್ಕಿ ಗಸಗಸೆನ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಕೂಡ ಈಗ ಅದೇ ಥರನೇ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು, ಮತ್ತೆ ಸ್ವಲ್ಪ ಬಾಡಿಸ್ಕೋಬೇಕು, ಅಂದರೆ ಸ್ವಲ್ಪ ಕೈ ಆಡಿಸ್ಬೇಕು. ಮತ್ತೆ ಸ್ವಲ್ಪ ಹೊತ್ತು ಬಿಟ್ರೆ ಇದು ರೋಸ್ಟ್ ಆಗಿಬಿಡುತ್ತೆ. ನೋಡಿ, ಇಷ್ಟು ರೋಸ್ಟ್ ಆದ್ರೆ ಸಾಕು. ಇವಾಗ ಇದು ರೋಸ್ಟ್ ಆಗಿದೆ. ಇದನ್ನು ಕೂಡ ಇವಾಗ ತೆಗೆದಿಟ್ಕೊಳ್ಳೋಣ. ಇವಾಗ ಇದೆಲ್ಲ ತಣ್ಣಗಾಗ್ಬಿಡೋಣ. ಬನ್ನಿ ಇದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಬೆಲ್ಲನ ಕರಗಿಸ್ಕೊಂಡ್ಬಿಡೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ತಗೊಂಡಿದಂತ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಸಿಮ್ಮಲ್ಲೇ ಇದೆ. ಬೆಲ್ಲನ ಸ್ವಲ್ಪ ಸ್ಪೂನ್ ಯೂಸ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಈಗ ಅದೇ ಬೌಲಿಂದ ನಾನು 1 ಬೌಲ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡಿದ ನಂತರ ಇದು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಒಂದ್ಸತಿ ನಾನು ಇವಾಗ ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಕೊಡ್ತೀನಿ, ಸೊ ದಟ್ ಬೇಗ ಮೆಲ್ಟ್ ಆಗುತ್ತೆ ಅಂತ ಅಷ್ಟೇ. ಈಗ ಇದನ್ನ ಮೆಲ್ಟ್ ಆಗೋಕ್ಕೆ ಬಿಟ್ಬಿಡೋಣ. ಮೆಲ್ಟ್ ಆಗೋ ಟೈಮಲ್ಲಿ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೆಲ್ಲ ತಣ್ಣಗಾಗಿರುತ್ತೆ. ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ನಾನಿಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಂಥ ಅಕ್ಕಿ ಮತ್ತು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು 1/4 ಕಪ್ ಕೊಬ್ಬರಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಇದನ್ನು ನೀರು ಹಾಕದೆ ಹೀಗೇನೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಅದರಿಂದ ಗಸಗಸೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇವಾಗ ಇದಕ್ಕೆ ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅರ್ಧ ಬಟ್ಲಷ್ಟು ನೀರು ಸೇರಿಸ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ಇದು ಪೇಸ್ಟ್ ಈ ಥರ ಆಗಿದೆ. ನಾನು ಸ್ವಲ್ಪ ನೀರು ಹಾಕಿ ತೋರಿಸ್ತಾ ಇದ್ದೀನಿ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಮತ್ತೆ ಅರ್ಧ ಬಟ್ಲು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಂದೆ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಆಗಿರಬೇಕು. ಇವಾಗ ಇದು ರೆಡಿ ಇದೆ. ಇದನ್ನು ಪಕ್ಕದಲ್ಲಿ ಇಟ್ಕೊಂಬಿಡೋಣ.
ಇವಾಗ ಇದು ನೋಡಿ ಅಷ್ಟರಲ್ಲಿ ನಾವು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ವಿ ಅಲ್ವಾ, ಅದು ಕೂಡ ನೀಟಾಗಿ ಮೆಲ್ಟ್ ಆಗಿದೆ ನೋಡಿ, ಈ ತರ ನೀಟಾಗಿ ಮೆಲ್ಟ್ ಆಗಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಮತ್ತೆ ನಾನಿಲ್ಲಿ ಸ್ಟವ್ ಮೇಲೆ ದಪ್ಪ ತಳ ಇರುವಂತ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಕಾದ ನಂತರ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಕೂಡ ದಪ್ಪ ತಳ ಇರೋ ಕಡಾಯಿ ಇಲ್ಲಾಂದ್ರೆ ನಾನ್ ಸ್ಟಿಕ್ ಪಾತ್ರೆನೇ ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿದು ಬಿಡುತ್ತೆ. ಇವಾಗ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ. ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅಲ್ಲ, ಅದನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವನ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಗ ನೀಟಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ದ್ರಾಕ್ಷಿ ಎಲ್ಲ ಊದ್ಕೊಂಡಿರುತ್ತೆ, ದಪ್ಪ ಆಗಿರುತ್ತೆ. ಗೋಡಂಬಿ ಬಂದು ಗೋಲ್ಡನ್ ಕಲರ್ ಬಂದಿರಬೇಕು. ಆವಾಗ ನಾವು ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ ಅಂತ ನೋಡಿ ನಾನು ಇವಾಗ ತೋರಿಸ್ತೀನಿ. ನೋಡಿ ಇವಾಗ ದ್ರಾಕ್ಷಿ ಎಲ್ಲ ಊದಿದೆ, ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಆಗಿದೆ. ಇವಾಗ ಇದನ್ನ ನಾನು ತಕ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನ ಒಂದು ಪಾತ್ರೆಗೆ ನಾನು ತಕ್ಕೋತಾ ಇದ್ದೀನಿ. ಇದೀಗ ತೆಗ್ದಿದ ನಂತರ ನಾನು ಇದೇ ಕಡಾಯಿಗೆ ಇದೇ ತುಪ್ಪಕ್ಕೆ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಈಗ ರುಬ್ಬಿದಂಥ ಪೇಸ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈ ಪೇಸ್ಟ್ನ ನಾವು ನೀಟಾಗಿ ಜಾರಲ್ಲಿ ಇರುವಂಥ ಎಲ್ಲ ಪೇಸ್ಟನ್ನು ಚೆನ್ನಾಗಿ ನೀಟಾಗಿ ಕಡಾಯಿಗೆ ಹಾಕ್ಕೊಂಡು ಕೈ ಆಡಿಸ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ನೀಟಾಗಿ ಇದನ್ನ ಈ ರೀತಿ ಪೇಸ್ಟ್ನು ಕೂಡ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ಪಾಯಸಕ್ಕೆ. ಸ್ವಲ್ಪ ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ಇವಾಗ ಇದಕ್ಕೆ ನಾನು ಹಾಗೇನೆ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಕೊಡಿ. ಇವಾಗ ಮತ್ತೆ ಪೇಸ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಜಾರಲ್ಲಿ ಇನ್ನೊಂದು ಸ್ವಲ್ಪ ಪೇಸ್ಟ್ ಇದ್ದಿದ್ದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಬರೋಕ್ಕೆ ಬಿಡಬೇಕಾಗತ್ತೆ. ಈಗ ಲಿಡ್ಡಲ್ಲಿದ್ದಂಥ ಪೇಸ್ಟ್ ಕೂಡ ಅದಕ್ಕೂ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕಾಗತ್ತೆ. ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ಆವಾಗವಾಗ ಈ ಥರ ಮಿಕ್ಸ್ ಕೊಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಇದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ. ಒಂದು 3-4 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಬಾಯ್ಲ್ ಆಗ್ತದೆ, ಒಂದೊಳ್ಳೆ ಅರೋಮಾ ಕೂಡ ಬರ್ತಾ ಇದೆ. ಇವಾಗ ನಾನು ಬೆಲ್ಲನ ಕರಗಿಸ್ಕೊಂಡಿದ್ವಿ, ಅದನ್ನ ನಾನು ಫಿಲ್ಟರ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಬೆಲ್ಲ ಮತ್ತೆ ಪೇಸ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಸ್ಟವ್ನ ಇವಾಗ ನಾನು ಮೀಡಿಯಂ ಮಾಡ್ಕೊತೀನಿ. ಒಂದು ಒಳ್ಳೆ ಕಲರು ಟೆಕ್ಸ್ಚರು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕಾಗುತ್ತೆ. ನಾವು ಇದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನಾನಿಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೆ ಅಲ್ಲ, ಅದನ್ನು ಸೇರಿಸ್ಕೊತಿದ್ದೀನಿ. ಅದ್ರ ಜೊತೆ ನಾನೀಗ ಏನೊಂದು ಬೆಲ್ಲ ಹಾಕೊಂಡೆ. ಆ ಪಾತ್ರೆಯಲ್ಲಿ ಏನೊಂದು ಸ್ವಲ್ಪ ಬೆಲ್ಲ ಇದ್ದಿದ್ರಿಂದ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು, ಆಯಿತಾ? ಅಷ್ಟು ಚೆನ್ನಾಗಿ ಈಗ ಬಾಯ್ಲ್ ಮಾಡ್ಕೋಬೇಕು, ಫುಲ್ ಬಾಯ್ಲ್ ಮಾಡ್ಕೋಬೇಕು. ನೋಡಿ ಈಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಬಾಯ್ಲ್ ಆಗ್ತಾ ಇದೆ. ಇವಾಗ ಇದು ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ನೋಡಿ ಇದು ಈ ಥರ ನೊರೆ ಥರ ಬಂದಿದೆ. ಈ ಥರ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದಾಗಲೇ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದೆಲ್ಲ ಹುಕ್ಕಿ ಈಚೆ ಬಂದುಬಿಡುತ್ತೆ, ಆಮೇಲೆ ಪಾಯಸ ರುಚಿ ಬರಲ್ಲ. ಮಿಕ್ಸ್ ಕೊಡ್ತಾ ಇರಬೇಕು ಅವಾಗ ಈ ರೀತಿ. ಸೊ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ ಇದು ಇನ್ನೂ ಚೆನ್ನಾಗಿ ಫುಲ್ ಬಾಯ್ಲ್ ಆಗಿದೆ. ಇನ್ನೊಂದ್ಸತಿ ಈ ಥರ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾವು ಏನೊಂದು ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್, ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನ ನೀಟಾಗಿ ತುಪ್ಪ ಎಲ್ಲ ತೊಗೊಳಕ್ಕೆ ಇನ್ನೊಂದು ಸ್ವಲ್ಪ ಪಾಯಸನ ಹಾಕೊಂಡು ಅದೇ ಬೌಲ್ಗೆ ಮತ್ತೆ ಅದನ್ನು ಹಾಕೊಂಡೆ. ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಂತರ ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಕೊಬ್ಬರಿ, ಅದನ್ನು ಕೂಡ ಹಾಕ್ಕೊಂಡು ಇವಾಗ ಕೊಬ್ಬರಿ ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ಇನ್ನೊಂದೆರಡು ಸತಿ ಬಾಯ್ಲ್ ಬರಲಿ ಅಂತ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಬಾಯ್ಲ್ ಬರೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಬಾಯ್ಲ್ ಆಗಬೇಕಷ್ಟೇ. ನೋಡಿ ಇದು ಬಾಯ್ಲ್ ಆಗಿದೆ. ಇವಾಗ ಬಾಯ್ಲ್ ಆಗ್ತಿದ್ದಂಗೆ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಇದು ಆಗಿದೆ ನೋಡಿ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ. ಇದು ಸ್ಟವ್ ಆಫ್ ಮಾಡಿ ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ. ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ. ನಿಮಗೆ ಇನ್ನೂ ತೆಳಿಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಪಾಯಸ ಮಾತ್ರ ತುಂಬಾನೇ ರುಚಿಯಾಗಿತ್ತು. ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾನೇ ಅದ್ಭುತವಾಗಿತ್ತು, ರುಚಿ ಮಾತ್ರ ಹಬ್ಬದಲ್ಲಂತೂ ವಿಶೇಷವಾಗಿರುತ್ತೆ. ಇಷ್ಟ ಆದರೆ ಫ್ರೆಂಡ್ಸ್ ಜೊತೆನೂ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.